ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ ಇವತ್ತು 8ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 8. ನಿಯತಂ ಕುರು ಕರ್ಮತ್ವಂ ಕರ್ಮ ಜ್ಯಾಯೋ ಹ್ಯಕರ್ಮಣಃ ಶರೀರ ಯಾತ್ರಾಪಿಚತೆ ನ ಪ್ರಸಿದ್ಧೇದ ಕರ್ಮಣಃ. ಅನುವಾದ: ನೀನು ಶಾಸ್ತ್ರವಿಹಿತವಾದ ಕರ್ತವ್ಯ ಕರ್ಮವನ್ನ ಮಾಡು, ಏಕೆಂದರೆ ಕರ್ಮ ಮಾಡದೇ ಇರುವುದಕ್ಕಿಂತ ಕರ್ಮ ಮಾಡುವುದು ಶ್ರೇಷ್ಠವಾಗಿದೆ. ಹಾಗೂ ಕರ್ಮ ಮಾಡದೇ ಇರುವುದರಿಂದ ನಿನ್ನ ಶರೀರ ನಿರ್ವಾಹವೂ ಸಹ ಸಿದ್ಧವಾಗಲಾರದು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ಏನಂತಂದ್ರೆ, ಅರ್ಜುನ ನೀನು ನನ್ನನ್ನ ಘೋರ ಕರ್ಮದಲ್ಲಿ ಯಾಕೆ ತೊಡಗಿಸ್ತಾ ಇದೆಯಾ ಅಂತ ಒಂದು ಪ್ರಶ್ನೆ ಕೇಳಿರ್ತಾನಲ್ಲ, ಅದರ ಉತ್ತರವಾಗಿ ಬಾಹ್ಯ ರೂಪವಾಗಿ ಅಂದ್ರೆ ಏನು, ಹೊರಗಡೆಯಿಂದ ಮಾಡುವಂಥ ಕರ್ಮಗಳನ್ನ ತ್ಯಾಗ ಮಾಡುವಂತಹ ಮಿಥ್ಯಾಚಾರಿ ಇದಾನಲ್ಲ, ಅವನ ನಿಂದನೆಯನ್ನ ಮಾಡಿ, ಅಂದ್ರೆ ಹೊರಗಡೆಯಿಂದ ನಾನು ಮಾಡೋದೆಲ್ಲ ಬಿಟ್ಬಿಟ್ಟಿದ್ದೀನಿ, ನಾನು ತ್ಯಾಗ ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ತಾನಲ್ಲ, ಅಂಥ ಮಿಥ್ಯಾಚಾರಿಯ ನಿಂದನೆಯನ್ನ ಮಾಡ್ತಾ ಮತ್ತೆ ಕರ್ಮಯೋಗಿಯ ಪ್ರಶಂಸೆಯನ್ನ ಮಾಡಿ ಈಗ ಅವನಿಗೇನು ಮಾಡ್ತಾ ಇದ್ದಾನೆ, ಕರ್ಮ ಮಾಡು ಅಂತಂದ್ಬಿಟ್ಟು ಆಜ್ಞೆಯನ್ನ ಕೊಡ್ತಾನೀಗ ಈ ಶ್ಲೋಕದಲ್ಲಿ. ಅಂದ್ರೆ ಈ ರೀತಿ ಹೊರಗಡೆಯಿಂದ ಬಿಡ್ತಾರಲ್ಲ, ಅವರು ನಿಜವಾಗ್ಲೂ ತ್ಯಾಗಿಗಳಲ್ಲ, ಅವರು ಮಿಥ್ಯಾಚಾರಿಗಳು. ಮತ್ತೆ ಯಾರು ಕರ್ಮಯೋಗವನ್ನ ಮಾಡ್ತಾನೋ ನಿಜವಾಗ್ಲೂ ಅವನು ಎಲ್ಲರಿಗಿಂತ ಶ್ರೇಷ್ಠನಾಗಿರ್ತಾನೆ ಅಂತ ಪ್ರಶಂಸೆಯನ್ನ ಮಾಡಿ ಈಗ ಅವನಿಗೆ ಕರ್ಮ ಮಾಡೋದಕ್ಕೆ ಅವನು ಆಜ್ಞೆಯನ್ನ ಕೊಡ್ತಾ ಇದ್ದಾನೆ. ಏನ್ ಹೇಳ್ತಾನೆ ಈ ಶ್ಲೋಕದಲ್ಲಿ, ನೀನು ಶಾಸ್ತ್ರವಿಹಿತವಾದಂತಹ ಅಂದ್ರೆ ಶಾಸ್ತ್ರಗಳಲ್ಲಿ ಏನು ಹೇಳಿದಾರೋ ಆ ಕೆಲಸಗಳನ್ನ ಮಾಡು. ಅಂದ್ರೆ ಏನು, ಈಗ ನಾವು ಏನು ಆಶ್ರಮ ವರ್ಣದಲ್ಲಿ ಇರ್ತೀವೋ ಅದಕ್ಕೆ ತಕ್ಕದಾದಂಥ ಕೆಲಸಗಳನ್ನು ಶಾಸ್ತ್ರಗಳು ವಿಧಿಸಿರುತ್ತಲ್ಲ, ಅದಕ್ಕೆ ಸರಿಯಾಗಿ ನೀನು ಕರ್ತವ್ಯ ಕರ್ಮವನ್ನು ಮಾಡು. ಯಾಕೆ ಅಂತಂದರೆ ಕರ್ಮ ಮಾಡದೇ ಇರೋದಕ್ಕಿಂತ ಕರ್ಮ ಮಾಡೋದು ಶ್ರೇಷ್ಠವಾಗಿದೆ. ಮತ್ತು ಕರ್ಮ ಮಾಡದೇ ಇರೋದ್ರಿಂದ ನಿನ್ನ ಶರೀರದ ನಿರ್ವಹಣೆ ಕೂಡ ಆಗೋದಿಲ್ಲ. ಅಂತಂದರೆ ಏನು, ಈಗ ನಾವು ಈ ಶರೀರದಲ್ಲಿ ಇರಬೇಕು ಅಂತಂದರೆ ಈ ಶರೀರವನ್ನು ನೋಡ್ಕೊಳ್ಳೋದಕ್ಕೆ ಪ್ರತಿನಿತ್ಯ ಅದಕ್ಕೆ ಊಟ ಬೇಕು, ಮತ್ತು ಬಟ್ಟೆ ಬೇಕು, ನಿದ್ದೆ ಮಾಡೋದಕ್ಕೆ ಒಂದು ಜಾಗ ಬೇಕು, ಎಲ್ಲ ಬೇಕಲ್ವಾ. ಸೊ ಅದಕ್ಕಿಲ್ಲಿ ಏನು ಹೇಳ್ತಾ ಇದ್ದಾರೆ, ಕರ್ಮ ಮಾಡದೆ ಒಂದು ಕ್ಷಣನೂ ಇರೋದಕ್ಕೆ ಆಗೋದಿಲ್ಲ, ಕರ್ಮ ಮಾಡೋದೇ ಒಳ್ಳೆಯದು. ಅಂದರೆ ಕರ್ಮ ಮಾಡದೇ ಇದ್ದರೆ ನಿನ್ನ ಶರೀರ ನಿರ್ವಹಣೆಗೋಸ್ಕರನಾದರೂ ನೀನು ಕರ್ಮ ಮಾಡಬೇಕಲ್ವಾ, ಕೆಲಸ ಮಾಡಬೇಕಲ್ವಾ. ಈಗ ಅದಕ್ಕೆ ಊಟ ಬೇಕು ಅಂತಂದರೆ ಯಾರು ಸುಮ್ಮನೆ ಕೊಟ್ಬಿಡ್ತಾರ, ಅದಕ್ಕಾದರೂ ನೀನು ಕೆಲಸ ಮಾಡಬೇಕಲ್ವಾ, ಅದಕ್ಕಾದರೂ ನೀನು ಕೆಲಸ ಮಾಡು ಅಂತ ಹೇಳ್ತಾ ಇದ್ದಾನೆ ಇಲ್ಲಿ. ಅಂದರೆ ಈಗ ನೋಡಿ, ಶಾಸ್ತ್ರಗಳಲ್ಲಿ ಹೀಗೆ ಹೇಳಿದ್ದಾರೆ, ಹೀಗೆ ನೀವು ಕೆಲಸ ಮಾಡಬೇಕು, ದುಡಿಬೇಕು ಅಂತ ಹೇಳಿದ್ರೆ ಆ ರೀತಿ ಒಪ್ಪಲ್ಲ. ನಿಂಗೆ ಊಟ ಹಾಕಲ್ಲ, ನಿನಗೆ ನೀನೇ ದುಡ್ಕೋಬೇಕು ಅಂತಂದರೆ ಅದಕ್ಕೋಸ್ಕರ ಆದರೂ ನೀನು ಕೆಲಸ ಮಾಡಬೇಕಲ್ವಾ ಅಂತ ನಾವು ಬುದ್ಧಿ ಹೇಳಿದಾಗ ಅದು ತಲೆಗೆ ಹೋಗುತ್ತೆ ಕೆಲವರಿಗೆ ಅಲ್ವಾ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾನೆ, ನಿನ್ನ ಶರೀರ ನಿರ್ವಹಣೆಗಾದರೂ ನೀನು ಮಾಡಬೇಕು, ಇಲ್ಲಾಂದರೆ ಅವನು ಬದುಕಿರೋದಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಪ್ರಶ್ನೆ ಏನು ಅಂತಂದರೆ, ನಿಯತಂ ವಿಶೇಷಣದ ಜೊತೆಗೆ ಕರ್ಮ ಅನ್ನುವಂಥ ಪದ ಯಾವ ಕರ್ಮದ ವಾಚಕವಾಗಿದೆ ಮತ್ತು ಅದನ್ನು ಮಾಡುವಂಥ ಆಜ್ಞೆ ಕೊಡೋದರ ಅಭಿಪ್ರಾಯ ಏನು? ಇಲ್ಲಿ ನಿಯತಂ ಅಂದರೆ ಶಾಸ್ತ್ರದಲ್ಲಿ ಏನು ಹೇಳಿದಾರೋ ಅದರ ಪ್ರಕಾರ ನೀನು ಕರ್ಮ ಮಾಡು ಅಂತ ಹೇಳಿದಾನಲ್ಲ, ಯಾವ ಕರ್ಮದ ಬಗ್ಗೆ ಹೇಳ್ತಾ ಇದ್ದಾನೆ ಅಂದರೆ, ಈ ಕರ್ಮ ಅಂತಂದರೆ ಇಲ್ಲಿ ಕೆಲಸ ಅಂತ ತಿಳ್ಕೊಳ್ಳಿ ಆಯಿತಾ. ಯಾವ ಕೆಲಸದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾನೆ ಅಥವಾ ಅದನ್ನು ಮಾಡು ಅಂತ ಹೇಳ್ತಾ ಇದ್ದಾನಲ್ಲ, ಇದರ ಒಂದು ಅಭಿಪ್ರಾಯ ಏನು? ಭಗವಂತ ಇಷ್ಟೊಂದು ಫೋರ್ಸ್ ಆಗಿ ಹೇಳ್ತಾ ಇದ್ದಾನಲ್ಲ, ಅದಕ್ಕೆ ಅಭಿಪ್ರಾಯ ಏನು ಅಂತ ಇಲ್ಲಿ ಕೇಳ್ತಾ ಇರೋದು. ಉತ್ತರ ಏನು ಅಂತಂದರೆ, ಯಾವ ಕೆಲಸ ಅಂತ ಹೇಳ್ತಾರಲ್ಲ, ವರ್ಣ, ಆಶ್ರಮ, ಸ್ವಭಾವ ಮತ್ತು ಪರಿಸ್ಥಿತಿಗೆ ಅನುಸಾರವಾಗಿ ಮನುಷ್ಯನಿಗೋಸ್ಕರ ಯಾವ ಕರ್ಮವನ್ನು ಶಾಸ್ತ್ರಗಳಲ್ಲಿ ಕರ್ತವ್ಯ ಅಂತ ಹೇಳಿದಾರೋ ಎಲ್ಲ ಶಾಸ್ತ್ರವಿಹಿತ ಸ್ವಧರ್ಮ ರೂಪಿ ಕರ್ತವ್ಯ ಕರ್ಮಗಳ, ಅಂದರೆ ನನ್ನ ಸ್ವಧರ್ಮ ಏನಿದೆಯೋ, ಈಗ ನಾನು ಹೆಂಗಸಾಗಿ ಒಬ್ಬ ಹೆಂಡತಿಯಾಗಿ ಒಬ್ಬ ತಾಯಿಯಾಗಿದ್ದರೆ ನನ್ನ ಸ್ವಧರ್ಮ ಅನ್ನೋದು ಒಂದಿರುತ್ತೆ ಅಲ್ವಾ. ಅವ್ರನ್ನ ನೋಡ್ಕೋಬೇಕು, ಅವ್ರಿಗೆ ಒಳ್ಳೆ ಒಂದು ಸಂಸ್ಕಾರ ಕೊಡೋದು, ಈ ರೀತಿ ನಮಗೆ ಆದಂಥ ಕೆಲವೊಂದು ಸ್ವಧರ್ಮ ಇರುತ್ತೆ ಮತ್ತು ಕರ್ತವ್ಯಗಳಿರುತ್ತೆ. ಆ ಕರ್ತವ್ಯ ಕರ್ಮಗಳ ವಾಚಕವಾಗಿ ಇಲ್ಲಿ ನಿಯತಂ ಅನ್ನುವಂಥ ವಿಶೇಷಣದ ಜೊತೆ ಕರ್ಮ ಅನ್ನುವಂಥ ಪದವನ್ನು ಕೊಟ್ಟಿದ್ದಾರೆ.
ಅದನ್ನು ಮಾಡೋದಕ್ಕಿಲ್ಲಿ ಭಗವಂತ ಆಜ್ಞೆಯನ್ನು ಕೊಟ್ಟು, ಯಾವುದರ ಕಾರಣದಿಂದ ಅವನು ಭಗವಂತನ ಮಾತುಗಳನ್ನು ಗೊಂದಲಮಯ ಅಂತ ತಿಳ್ಕೊಂಡು ತನ್ನ ನಿಶ್ಚಿತ ಕರ್ತವ್ಯ ಅಂದರೆ ನಾನು ಮಾಡಲೇಬೇಕಾದಂತಹ ಕರ್ತವ್ಯವನ್ನು ನೀನು ತಿಳಿಸ್ಬೇಕು ಅಂತ ಭಗವಂತನನ್ನು ಕೇಳ್ಕೊಂಡಿದ್ನೋ, ಆ ಅರ್ಜುನನ ಭ್ರಮೆಯನ್ನು ದೂರ ಮಾಡಿದ್ದಾನೆ. ಅಂದರೆ ನೀನೇನು ಮಾಡಬೇಕು ಅನ್ನೋದನ್ನು, ನೀನು ಕ್ಷತ್ರಿಯನಪ್ಪ, ನೀನು ಕ್ಷತ್ರಿಯ ಆದಮೇಲೆ ನೀನು ಏನು ಕೆಲಸ ಮಾಡಬೇಕು, ಮತ್ತು ನೀನು ಗೃಹಸ್ಥನಾಗಿದೆಯಾ, ಮತ್ತು ಈಗ ಇರುವಂಥ ಒಂದು ಪರಿಸ್ಥಿತಿ ಏನಿದೆ ಆ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ನಿನ್ನ ಕೆಲಸ ಏನಿದೆಯೋ ಅದನ್ನು ನೀನು ಮಾಡು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದಾನಿಲ್ಲಿ. ನಿನ್ನ ಜಿಜ್ಞಾಸೆಯ ಹಾಗೆ ನಾನು ನಿನಗೆ ನಿನ್ನ ನಿಶ್ಚಿತ ಕರ್ತವ್ಯವನ್ನು ಹೇಳ್ತಾ ಇದ್ದೀನಿ. ಮೇಲಿನ ಕಾರಣಗಳಿಂದ ಯಾವುದೇ ಪ್ರಕಾರದಿಂದಲೂ ಕೂಡ, ಅಂತಂದರೆ ಮೇಲೆ ಇಷ್ಟೊತ್ತು ಹೇಳಿದ್ನಲ್ಲ ಭಗವಂತ, ಆ ಕಾರಣದಿಂದ ಯಾವುದೇ ಕಾರಣದಿಂದನಾದರೂ ನೀನು ಕರ್ಮಗಳನ್ನು ಸ್ವರೂಪದಿಂದ ತ್ಯಾಗ ಮಾಡೋದು ನಿನಗೆ ಹಿತಕರ ಅಲ್ಲ. ಅಂದರೆ ನೀನು ಅದನ್ನು ಬಿಟ್ಟುಬಿಡೋದಿದೆಯಲ್ಲ, ಅದು ಸರಿಯಲ್ಲ. ಅದಕ್ಕೋಸ್ಕರನೇ ನೀನು ಶಾಸ್ತ್ರವಿಹಿತ ಕರ್ತವ್ಯ ಕರ್ಮರೂಪಿ ಸ್ವಧರ್ಮವನ್ನು ಅಗತ್ಯವಾಗಿ ನೀನು ಖಂಡಿತವಾಗಿ ಪಾಲನೆ ಮಾಡಲೇಬೇಕು. ಅಂದರೆ ಯುದ್ಧ ಮಾಡೋದು ನಿನ್ನ ಸ್ವಧರ್ಮ ಆಗಿದೆ. ಅದಕ್ಕೋಸ್ಕರ ಅದು ನೋಡೋದಕ್ಕೆ ಹಿಂಸಾತ್ಮಕ, ಅಂದರೆ ಹಿಂಸೆ ಕೊಡೋ ಥರ ಅನಿಸಿದ್ರು ಕೂಡ, ಕ್ರೂರತೆಯಿಂದ ಕೂಡಿದ್ರೂ ಕೂಡ ವಾಸ್ತವವಾಗಿ ನಿನಗದು ಘೋರಕರ್ಮ ಅಲ್ಲ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಯುದ್ಧ ಮಾಡೋದೇ ನಿನ್ನ ಧರ್ಮ ಅಂತಂದಮೇಲೆ ಅದರಲ್ಲಿ ಹಿಂಸೆ ಆಗ್ಬೋದು, ಇನ್ನೇನೇ ಆದರೂ ಕೂಡ ಅದು ನಿನಗೆ ಘೋರಕರ್ಮ ಆಗೋದಿಲ್ಲ. ಅಲ್ಲದೆ ನಿಷ್ಕಾಮ ಭಾವದಿಂದ ಮಾಡಿದಾಗ ಅದು ಶ್ರೇಯಸ್ಸಿಗೂ ಕೂಡ ಕಾರಣ ಆಗುತ್ತೆ. ಅದಕ್ಕೋಸ್ಕರ ನೀನು ಸಂಶಯವನ್ನು ಬಿಟ್ಟು ಯುದ್ಧ ಮಾಡೋದಕ್ಕೆ ಎದ್ನಿಲ್ಲು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ನೋಡಿ, ಇಲ್ಲಿ ಅದನ್ನು ನಿಷ್ಕಾಮ ಅಂದರೆ ತನ್ನಲ್ಲಿ ಯಾವುದೇ ಕಾಮನೆಗಳನ್ನು ಇಟ್ಕೊಳ್ಳದೆ ಆ ಕೆಲಸವನ್ನು ಮಾಡಿದಾಗ ಅದು ನಿಜವಾಗ್ಲೂ ಶ್ರೇಯಸ್ಸಿಗೆ ಕಾರಣವಾಗುತ್ತೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಅದಕ್ಕೆ ನೀನು ಸಂಶಯವನ್ನು ಬಿಟ್ಟಿಲ್ಲಿ ಯುದ್ಧ ಮಾಡು ಅಂತ ಹೇಳ್ತಾ ಇದ್ದಾನೆ. ಇದಕ್ಕೆ ಒಂದು ಎಕ್ಸಾಂಪಲ್ನ ನಾನು ಮುಂದಿನ ಭಾಗದಲ್ಲಿ ಹೇಳ್ತೀನಿ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.